ಮನೆಯ ವಿಶೇಷತೆ ಅಂದರೆ ಸ್ಪೇಸ್. ಎಂಟೈರ್ ಮನೆ ಸ್ಪೇಸಸ್ ಆಗಿದೆ. ಆ ಲಿವಿಂಗ್ ಇರ್ಬೋದು, ಕಿಚನ್ನು, ಬೆಡ್ರೂಮು, ಹಾಲು, ಎವ್ರಿಥಿಂಗ್ ಇಸ್ ನಿಜವಾಗಲೂ ಕೂಡ ತುಂಬಾ ಸ್ಪೇಸಸ್ ಅನ್ಕೊಂತೀರಾ. ವಿಶಾಲವಾದಂಥ ಲಿವಿಂಗ್. ನಾನು ಹೇಳ್ದಲ್ಲ 30-40 ಕಟ್ಟಿದ್ರು ಕೂಡ ತುಂಬ ವಿಶಾಲವಾಗಿದೆ. ಸ್ಪೇಸ್ ತುಂಬಾ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಲಿವಿಂಗಿಂದ ಡೈನಿಂಗಿಂದ ಕಿಚನಿಂದ ರೂಮ್ಸ್ ಇರ್ಬೋದು, ಎಲ್ಲ ಕನೆಕ್ಟೆಡ್ ಇರೋದ್ರಿಂದ ತುಂಬ ಸ್ಪೇಸಸ್ ಆಗಿ ಕಾಣಿಸುತ್ತೆ. ಡೈಲಿ ಬರ್ತಿದ್ರಿ, ಸೊ ಕೋಆರ್ಡಿನೇಟರ್ ನಿಮ್ಮ ಕಡೆಯಿಂದನೂ ಚೆನ್ನಾಗಿತ್ತು ಇಲ್ಲ ಅಲ್ವಾ? ಇದಾಗಬೇಕು ಅಂದ್ರೆ ಇದಾಗಬೇಕು ಅವ್ರ ಕಡೆಯಿಂದನೂ ಕೂಡ. ಬಟ್ ಕೆಲಸನೇ ನಿಂತಿದ್ದಿಲ್ಲ ಅಂದ್ರೆ ನೀವು ಕೂಡ ಕರೆಕ್ಟ್ ಪೇಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಿ, ಅವ್ರ ಕಡೆಯಿಂದ ರೆಗ್ಯುಲರ್ ಆಗಿ ಎಲ್ಲ ಬರ್ತಾ ಇದ್ರು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ತಮ್ಮನೇಲಲ್ಲಿ ನೀವು ನೋಡಿದ ನಿಜ. ಇಷ್ಟು ದೊಡ್ಡ ಮನೇನ 30-40 ಸೈಟಲ್ಲಿ ನಮ್ಮ RCC ಅವರು ಜಸ್ಟ್ 8 ಮಂತಲ್ಲಿ ಕಟ್ಕೊಟ್ಟಿದ್ದಾರೆ ರೀ. ಎರಡೂ ಕೈ ತಟ್ಟಿದ್ರೇ ಚಪ್ಪಾಳೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಓನರ್ ಸಪೋರ್ಟ್ ಕೂಡ ಆಯಿತು ಆ್ಯಂಡ್ ಲೇಬರ್ ಸಪೋರ್ಟ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಸೊ ಎರಡೂ ಕಡೆಯಿಂದ ಕ್ವಿಕ್ ವರ್ಕ್ ಆಗಿ ಜಸ್ಟ್ 8 ಮಂತ್ಸಲ್ಲಿ ಕಂಪ್ಲೀಟ್ ಮನೆ ಕಟ್ಟಿದ್ದಾರೆ. ಆ್ಯಂಡ್ ಇಲ್ಲಿನ ಬಜೆಟ್ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತು, 57 ಲಕ್ಷದಲ್ಲಿ ಕಟ್ಟಿರೋಂಥ ಮನೆ ಅಂತ ಹೇಳ್ಬೋದು. ಹಾಗಾದರೆ ಏನೇನು ಬರ್ತಾ ಇದೆ? 30-40 ಸೈಟು, ಕೆಳಗಡೆ ಪಾರ್ಕಿಂಗು, 1 BHK ರೆಂಟಲ್ಗೆ ಆ್ಯಂಡ್ ಅದ್ರ ಮೇಲ್ಗಡೆ 3 BHK ಡೂಪ್ಲೆಕ್ಸ್ ಮನೆ. ಆ್ಯಂಡ್ ಈ ಮನೆಯ ವಿಶೇಷತೆ ಅಂದರೆ ಸ್ಪೇಸ್. ಎಂಟೈರ್ ಮನೆ ಸ್ಪೇಸಸ್ ಆಗಿದೆ. ಆ ಲಿವಿಂಗ್ ಇರ್ಬೋದು, ಕಿಚನ್ನು, ಬೆಡ್ರೂಮು, ಹಾಲು, ಎವ್ರಿಥಿಂಗ್ ಇಸ್ ನಿಜವಾಗಲೂ ಕೂಡ ತುಂಬಾ ಸ್ಪೇಸಸ್ ಅನ್ಕೊಂತೀರಾ. ನೀವು ಒಳಗಡೆ ಹೋಗಿ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಪೇಸ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ನೋಡಿದ್ರೆ ಇದು 30-50 ಕಟ್ಟಿರೋ ಮನೆ ಇರಬೇಕು ಅಂತ ಅನ್ಕೊಂತಾರೆ. ಅಷ್ಟು ಸ್ಪೇಸಸ್ ಆಗಿ ನೀಟಾಗಿ ಪ್ಲಾನ್ ಮಾಡಿ ಕಟ್ಟಿರುವಂಥ ಮನೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕಾಸ್ಟ್ ಕಟ್ಟಿಂಗ್ ಕೂಡ, ಕಾಸ್ಟನ್ನು ಉಳಿತಾಯ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ 57 ಲ್ಯಾಕ್ಸಲ್ಲಿ ಕಂಪ್ಲೀಟ್ ಎಲ್ಲದೂ ಸಿಕ್ಬಿಟ್ಟಿದೆ. ಅದು ಹೆಂಗೆ ಕಾಸ್ಟ್ ಉಳಿತಾಯ ಆಯಿತು, ಮನೆ ಯಾವ ರೀತಿ ಬಂದಿದೆ, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಮೊದಲದಾಗಿ ನಾನು ನಿಮಗೆ ಫ್ರಂಟ್ ಎಲಿವೇಷನನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಮನೆ ಬಂದಿಲ್ಲದೆ ಇರೋದ್ರಿಂದ ಈ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಓಪನ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲೆಲ್ಲ ಸೇಫ್ಟಿ ಗ್ರಿಲ್ಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಬಾಲ್ಕನೀಸ್ ಇರ್ಬೋದು, ಕೆಳಗಡೆ ಪಾರ್ಕಿಂಗ್ ಏರಿಯಾ, ಎಲ್ಲ ಕಡೆ ನಿಮಗೆ ಸೇಫ್ಟಿ ಗ್ರಿಲ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾನು ನಿಮಗೆ ಮೇಲ್ಗಳಿಂದ ಹೇಳ್ತಾ ಬಂದುಬಿಡ್ತೀನಿ. ಸ್ಟಾರ್ಟಿಂಗ್ ನೋಡಿ, ಅಲ್ಲೊಂದು ಆ್ಯಕ್ಚುಲಿ ಮೋಲ್ಡ್ ಬರಬೇಕಿತ್ತು, ಬಟ್ ಅದ್ರ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಪಪ್ ಶೀಟನ್ನು ಯೂಸ್ ಮಾಡಿ MS ಸ್ಟ್ರಕ್ಚರನ್ನು ಮಾಡಿರೋದ್ರಿಂದ ಆ ಮೋಲ್ಡ್ನ ಕಾಸ್ಟ್ ಏನಿದೆ ಅದು 50% ಉಳಿತಾಯ ಆಗಿದೆ. ನಾನು ನಿಮ್ಗೆ ಅದನ್ನು ಹೋಗ್ಬಿಟ್ಟು ಮೇಲ್ಗಡೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಕೆಳಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು, ಎಂಟೈರ್ ಆಗಿ ಸಿವಿಲಲ್ಲೇ ಇಲ್ಲಿ ಕಂಪ್ಲೀಟ್ ವರ್ಕನ್ನು ಮಾಡಿದ್ದಾರೆ. ಟೆಕ್ಸ್ಚರ್ ಪ್ರಿಂಟು, ಗ್ರೂಸ್ಗಳನ್ನು ತೊಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಬ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಇದೇ ಇಲ್ಲಿನ ಖರ್ಚು. ಅದು ಬಿಟ್ಟರೆ ಯಾವುದೇ ಟೈಲ್ಸ್ ಆಗಲಿ, ನ್ಯಾಚುರಲ್ ಸ್ಟೋನ್ ಆಗಲಿ ಯೂಸ್ ಮಾಡಿಲ್ಲ. ಡೆಫಿನೆಟ್ಲಿ ಒಂದು ಒಳ್ಳೆ ಕಾಸ್ಟ್ ಕಟಿಂಗ್ ಅಂತೂ ಇಲ್ಲಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಫ್ರಂಟಲ್ಲೇ ಒಂದು ವಿಂಡೋ ಬರ್ತದೆ. ಇಲ್ಲಿ UPVC ವುಡನ್ ಫಿನಿಷನ್ನು ತೊಗೊಂಡಿದ್ದಾರೆ. ಇಲ್ಲಿ SS ಫಿನಿಷನ್ನು ತೊಗೊಂಡಿದ್ದಾರೆ, ಗ್ಲಾಸನ್ನು ಫಿಟ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೆಳಗಡೆ ನೋಡ್ತಾ ಇದ್ದೀರಾ, ಸೊ ಆಲ್ಮೋಸ್ಟ್ ನಿಮಗೆ 14 ಫೀಟ್ ಬೈ 9 ಫೀಟ್ನ ದೊಡ್ಡದಾಗಿರುವಂಥ ಗೇಟ್ ಬರ್ತಾ ಇದೆ. ಎಂಟೈರ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ MS ಸ್ಟ್ರಕ್ಚರನ್ನು ತೊಗೊಂಡು ಅಲ್ಲಿ CNC ಕಟಿಂಗನ್ನು ಮಾಡಿರೋದ್ರಿಂದ ಲುಕ್ ತುಂಬ ಎನ್ಹಾನ್ಸ್ ಆಗಿ ಕಾಣ್ತಾ ಇದೆ ವೀಕ್ಷಕರೇ. ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟಲ್ಲಿ ಇಷ್ಟೊಂದು ಚೆನ್ನಾಗಿ ವರ್ಕ್ ಮಾಡಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ. ಫ್ರಂಟ್ 2 ವಿಂಡೋಸ್ ಬಂದಿದೆಲ್ಲ, ಅದನ್ನು ವುಡನ್ ಫಿನಿಶ್ ಕೊಟ್ಟಿರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಬ್ಯಾಂಡನ್ನು ಕಂಪ್ಲೀಟ್ ಆಗಿ ತೊಗೊಂಡು ಇಲ್ಲಿ ಬ್ರೌನ್ ಕಲರಲ್ಲಿ ಟೈಲ್ಸ್ ಥರ ಫ್ಲ್ಯಾಂಕ್ಸ್ ಇಲ್ಲಿ ಮಾಡಿದ್ದಾರೆ. ಟೈಲ್ಸ್ ಅಲ್ಲ, ಬಟ್ ಆದರೆ ಇದು ಕೂಡ ಸಿವಿಲ್ ವರ್ಕಲ್ಲೇ ಫಿನಿಶ್ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಸ್ಮಾಲ್ ಆಗಿ ಒಂದು ಪ್ಲಾಂಟರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಪ್ಲಾಂಟರ್ ಬಾಕ್ಸ್ ಇದೆ. ಆ್ಯಂಡ್ ನೇಮ್ ಬೋರ್ಡ್ ಇರ್ಬೋದು, ಸೊ ವಿಂಡೋಸು, ಕಂಪ್ಲೀಟ್ ಬ್ಯಾಂಡ್ಸು ಎಲ್ಲದೂ ಕೂಡ ಒಂದು ಎನ್ಹಾನ್ಸ್ ಲುಕ್ ಕೊಡ್ತಾ ಇದೆ. ಅದು ಕೂಡ ಬಜೆಟಲ್ಲಿ. ಹೌದು ವೀಕ್ಷಕರೇ, ಇದನ್ನೇ ಏನಾದರೂ ನೀವು ಟೈಲ್ಸ್ ಹಾಕ್ತೀರಾ, ನ್ಯಾಚುರಲ್ ಸ್ಟೋನ್ ಹಾಕ್ತೀರಾ ಅಂತಂದರೆ ಕಾಸ್ಟ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಅದ್ರ ಬದಲು ಈ ರೀತಿ ಬ್ಯಾಂಡ್ಗಳಿಂದ, ಈ ರೀತಿ ಟೆಕ್ಸ್ಚರ್ ಪೇಂಟ್ಗಳಿಂದ ವರ್ಕ್ ಮಾಡಿದಾಗ ಡೆಫಿನೆಟ್ಲಿ ಇಟ್ಸ್ ವರ್ತ್ ಅಂತ ಹೇಳ್ತೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಜೊತೆಯಲ್ಲಿ ಬಜೆಟು ಕೂಡ ನಿಮಗೆ ಸೇವ್ ಆಗುತ್ತೆ. ಬನ್ನಿ ಪಾರ್ಕಿಂಗ್ ತೋರಿಸ್ತೀನಿ. ವೀಕ್ಷಕರೇ, ಪಾರ್ಕಿಂಗ್ ಅಂತ ಬಂದರೆ ನೋಡ್ತಾ ಇರ್ಬೋದು, 30 ಫೀಟ್ ಬೈ 15 ಫೀಟ್ ಅಂತೂ ನಿಮಗೆ ಆರಾಮಾಗಿ ಓಪನ್ ಸ್ಪೇಸ್ ಅಂತೂ ಸಿಗುತ್ತೆ. ಕೆಳಗಡೆ 45 to 50 ರೂಪೀಸ್ನ ಆಲ್ಮೋಸ್ಟ್ 10 ಟನ್ ಕೆಪಾಸಿಟಿ ಇರುವಂತಹ ಪಾರ್ಕಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ರೆ 15,000 ಲೀಟರ್ನ ಸಂಪ್ ಇದೆ ವಿತ್ FRP ಡೋರು. ಸಂಪ್ ಒಳಗಡೆ ನೀರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಗ್ರನೈಟಿಂದ ಅದಕ್ಕೆ ಬಾರ್ಡರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾಪರ್ ಆದಂತಹ ನೋಡಿ, ಇಲ್ಲಿ ವಾಟರ್ ಏನು ಮಾಡ್ತಾರೆ, ಇದು ಮಳೆ ಕೊಯ್ಲು ಅಂತ ಹೇಳ್ತಾರೆ ಗೊತ್ತಾ, ಅವೆಲ್ಲವನ್ನು ಕಡೆಯಲ್ಲಿ ಪ್ಲಂಬಿಂಗ್ ಲೈನ್ ಎಲ್ಲ ಮುಂಚೆನೇ ಬಿಟ್ಬಿಟ್ಟಿದ್ರು, ಅದನ್ನು ಇಲ್ಲಿ ಫಿಟ್ಟಿಂಗ್ಸನ್ನು ಮಾಡ್ಕೊಂಡಿದ್ದಾರೆ. ಸೇಫ್ಟಿ ವೈಸ್ ಗ್ರಿಲ್ ನೋಡ್ತಾ ಇದ್ರೆ ಮಾಮೂಲಿ ಚಿಕ್ಕ ಪೈಪ್ ಇದು ಹಾಕೋಬಂದು, ಕಂಬಿ ಹಾಕೋಬಂದು ಕಂಪ್ಲೀಟ್ ಪೈಪನ್ನೇ ಕೊಟ್ಬಿಟ್ಟಿದ್ದಾರೆ. ಓಕೆ, 1.5 ಇಂಚಿನ ಪೈಪ್ ಇದೆ. ಆ್ಯಕ್ಚುಲಿ ತುಂಬ ಸೇಫ್ಟಿ ಇದೆ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ಜಾಗ ಕೂಡ ಬಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇನ್ನೇನೇನಿದೆ ಇಲ್ಲಿ ಬನ್ನಿ ತೋರಿಸ್ತೀನಿ. ಸೊ ವೀಕ್ಷಕರೇ, ಈ ಕಡೆ ಬಂದರೆ UPS ಇಡೋದಕ್ಕೆ ಒಂದು ಚಿಕ್ಕ ಜಾಗ,
ಇದು ಮೀಟರ್ ಬೋರ್ಡು ಆ್ಯಂಡ್ ಪಕ್ಕದಲ್ಲಿ ಸೆಟ್ ಬ್ಯಾಕ್ ಹೋಗೋದಕ್ಕೆ ಜಾಗ, ಒಂದು ಕಾಮನ್ ವಾಶ್ರೂಮು ವಿತ್ WPC ಡೋರು. ಓಕೆ, ಆರಾಮಾಗಿ 1-2 ಕಾರ್ ಇಟ್ಬಿಟ್ಟು ಟೂ ವೀಲರ್ಗಳನ್ನು ಇಲ್ಲಿ ಇಡ್ಬೋದು. 2 ಕಾರು ಆಲ್ಮೋಸ್ಟ್ ಒಂದು 10 ಟೂ ವೀಲರ್ ಇಡುವಷ್ಟು ಜಾಗವನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ವೀಕ್ಷಕರೇ. ಸೊ ಟಾರಂಟೈನ್ ಅಂತಲೇ ಏನೋ ಒಂದು ಕರೀತಾರೆ ಇದು ಆ್ಯಕ್ಚುಲಿ ಫ್ರಂಟ್ ಟೈಲ್ಸ್ ನೋಡ್ತಾ ಇದ್ದಾರಲ್ಲ. ಸೊ ಇದು ಆಲ್ಮೋಸ್ಟ್ ನಿಮಗೆ 60 to 70 ರೂಪೀಸ್ ಆಗುತ್ತೆ. ಸದ್ಯಕ್ಕೆ ಟ್ರೆಂಡಿಂಗ್ ಇದೆಯಲ್ಲ, ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. WPC ವಿಂಡೋಸನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೀವು ಡೋರ್ ನೋಡ್ತಾ ಇದ್ದೀರಾ. ಸೊ ಇದು ಬಾಡಿಗೆ ಮನೆ, ಕೆಳಗಡೆ 1 BHK ರೆಂಟಲ್ಗೆ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ನಿಮಗೆ 25,000 ಒಳಗಡೆ 20 to 25,000 ಆಗುವಂತಹ ಡೋರ್ ವೀಕ್ಷಕರೇ. ಟೀಕುಡ್ನ ಡೋರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 1 ಸ್ಟೆಪ್ ಹೈಟನ್ನು ತೊಗೊಂಡಿದ್ದಾರೆ. ಓಕೆನಾ. ಸೊ ಇಲ್ಲಿ ನೀರಿಗೆ ಬಂದರೆ ಸೊ ಇಲ್ಲೇ ಹೋಗಲಿ ಸೊ ಅಂತ ಹೇಳ್ಬಿಟ್ಟು ಸೊ ಈ ಥರ ಹೈಟ್ ತೊಗೊಂಡು ಈ ಕಡೆ ಬಂದರೆ ಇಲ್ಲಿ ನಿಮಗೆ ಗ್ಯಾಸ್ ಇಡೋದಕ್ಕೆ, ಸಿಲಿಂಡರ್ಗಳನ್ನು ಇಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ಓಕೆ, ಸೊ ಈ ಮನೆ ತೋರಿಸ್ಕೊಂಬರ್ತೀನಿ ನಾನು ನಿಮಗೆ. ನೋಡಿ, ಫ್ರಂಟ್ ಕ್ಲಾಡಿಂಗ್ ಕಂಪ್ಲೀಟಾಗಿ ಇದೇ ರೀತಿಯ ಟೈಲ್ಸನ್ನು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಇದಕ್ಕೆ ಬಾರ್ಡ್ರು ಕೂಡ ಇದು ಕೂಡ ಟೈಲ್ಸನ್ನೇ ತೊಗೊಂಡಿದ್ದಾರೆ. ಬನ್ನಿ ಒಳಗಡೆ ತೋರಿಸ್ಬಿಡ್ತೀನಿ. ಸೊ ಇದು ಬಾಡಿಗೆ ಮನೆ, ಸ್ಪೇಸಸ್ ಆಗಿದೆ. 1 BHK ಮಾತ್ರ ಮಾಡಿರೋದ್ರಿಂದ ಸ್ಪೇಸಸ್ ಆಗಿ ಸಿಕ್ಕಿದೆ. 2 BHK ಮಾಡಿದರೆ ಸ್ವಲ್ಪ ಸಣ್ಣದಾಗಿರೋದು. ಸೊ ಕೆಳಗಡೆ ಏನು ಟೈಲ್ಸ್ ನೋಡ್ತಾ ಇದ್ರೆ 2x4, ಇದು 60 ರೂಪೀಸ್ ಆಗುತ್ತೆ ವೀಕ್ಷಕರೇ. ಓಕೆ, ಇದು ಡೈನಿಂಗ್ ಏರಿಯಾ ಅನ್ಕೋಬೋದು, ಲಿವಿಂಗ್ ಅನ್ಕೋಬೋದು. ಇಂಟೀರಿಯರ್ ಮಾಡಿಲ್ಲ ಇವರು. ಓಕೆ, ಈ ಕಡೆ ಬಂದುಬಿಡೋಣ. ಸೊ ಇಲ್ಲಿ ದೇವ್ರ ಮನೆ ನಿಮಗೆ ಆಲ್ಮೋಸ್ಟ್ 3 feet by 4 feet ಬರ್ತದೆ ವೀಕ್ಷಕರೇ. ಹಿಂದ್ಗಡೆ ವೈಟ್ ಟೈಲ್ಸನ್ನು ಹಾಕಿರುವಂಥದ್ದು, ಮೇಲ್ಗಡೆ ಸ್ಟೋರೇಜ್ ಕೂಡ ಬಿಟ್ಟಿದ್ದಾರೆ. ಇದು ಫ್ಲಶ್ ಡೋರೇನೆ ಆ್ಯಕ್ಚುಲಿ, ಇದು ರೆಡಿಮೇಡ್ ಡೋರ್ಸ್, ಇದು ಅಂತ ಕಾಸ್ಟ್ಲಿನ ಆಗಲ್ಲ. ಇದು 15,000 ಒಳಗಡೆ ಸಿಗುತ್ತೆ. ಇನ್ನು ಕಿಚನ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 9 feet by 7 feet ಬರುತ್ತೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಗ್ರನೇಟ್ ಟಾಪನ್ನು ಹಾಕಿದ್ದಾರೆ. ಒಂದು ನೀರು ಬೀಳ್ದಿರೋ ಥರ ಈ ರೀತಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆ ಕೂಡ ಅಷ್ಟೇ ಕಾರ್ಡ್ ಸಿಂಕು, SS ನ ಟ್ಯಾಪನ್ನು ಇಲ್ಲಿ ಹಾಕಿರುವಂಥದ್ದು. ಡ್ಯಾಡೋ ಟೈಲ್ಸ್ ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ನಿಮಗೆ 5 feet ಡ್ಯಾಡೋ ಟೈಲ್ಸು, ಮೇಲ್ಗಡೆ ನಿಮಗೆ ಸಜ್ಜ ಕೂಡ ಪ್ರೊವೈಡ್ ಮಾಡಿರುವಂಥದ್ದು. ಸ್ವಿಚ್ ಇಡೀ ಮನೆಗೆ ಇದೇ ರೀತಿಯಲ್ಲಿ ಲೀಜಾದ ಸ್ವಿಚ್ ಇದೆ ಆ್ಯಕ್ಚುಲಿ. ನೋಡಿ, ಈ ರೀತಿ ಈ ಥರ ನ್ಯಾರೋ ಸ್ವಿಚಸ್ ಬರುತ್ತಲ್ಲ ಆ ರೀತಿ. WPCಯ ಒಂದು ವಿಂಡೋಸನ್ನು ಇಲ್ಲಿ ಕೊಟ್ಟಿರುವಂಥದ್ದು, ಒಂದು ಕಾಮನ್ ವಾಶ್ರೂಮು. ಆ್ಯಂಡ್ ಈ ಕಡೆ ನಿಮಗೆ ಇಲ್ಲಿ ರೂಮ್ ನಿಮಗೆ ಆಲ್ಮೋಸ್ಟ್ 13 feet by 12 feet ಬರ್ತಾ ಇದೆ. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಡೋರ್ ಆಪೋಸಿಟಲ್ಲಿ ನಿಮಗೆ ಎದುರುಗಡೆ ಒಂದು ವಿಂಡೋಸನ್ನು ಹಾಕಿದ್ದಾರೆ ವೀಕ್ಷಕರೇ. ಇನ್ನು ವಾಶ್ರೂಮ್ ಅಂತ ಬಂದಾಗ ವಾಶ್ರೂಮ್ ಸೈಜ್ ನೋಡಬೇಕು. ಸೊ ವಾಶ್ರೂಮ್ ಬಂದುಬಿಟ್ಟು ವೀಕ್ಷಕರೇ ನಿಮಗೆ ಆಲ್ಮೋಸ್ಟ್ ಅಗಲ ಬಂದುಬಿಟ್ಟು ಅರೌಂಡ್ 4 feet ಇದೆ, ಉದ್ದ ಬಂದುಬಿಟ್ಟು ನಿಮಗೆ 8 feet ಇದೆ. 4x8 ಇಲ್ಲಿ SS ನ ಫಿಟ್ಟಿಂಗ್ಸನ್ನು ಹಾಕಿರುವಂಥದ್ದು. ಆ್ಯಂಡ್ ಇಲ್ಲಿ ಸೆರಾದ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಟೆಸ್ಸಾ ಸೆರಾ ಕಾಂಬಿನೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟು ಒಂದು ಕಡೆ SS, ಒಂದು ಕಡೆ ಜಾಗ್ವಾರನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ರೂಪ್ ಲೆವೆಲ್ವರೆಗೆ ಇಲ್ಲಿ ಗ್ರೇ ಟೈಲ್ಸ್ಗಳನ್ನು, ಗ್ರೇ ಮತ್ತು ಅದಕ್ಕೆ ಬೇಜ್ ಟೈಲ್ಸ್ಗಳನ್ನು ಕಾಂಬಿನೇಷನ್ ಮಾಡಿದ್ದಾರೆ. ಸೊ ಇಲ್ಲೇ ಒಂದು ವಾಶ್ ಮಿಷಿನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸ್ಪೇಸಸ್ ಆಗಿದೆ. ಓಕೆ, ಸೊ ಬನ್ನಿ. ಸೊ ಇವಾಗ ಸೀದಾ ಓನರ್ ಮನೆ ಕರ್ಕೊಂಡು ಹೋಗ್ತೀನಿ ನನಗೆ. ಇದಕ್ಕೊಂದು ಕ್ವಿಕ್ ಟೂರು 1 BHKದು. ಈಗ ಮೇಲೆ ಹೋಗ್ಬಿಡೋಣ. ಸೊ ಮೇಲೆ ಹೋಗಬೇಕಾದ್ರೆ ನೋಡಿ ಇಲ್ಲಿದೆಲ್ಲ, ಸೊ ಇದು ನಿಮಗೆ 3 feet ಬರುತ್ತೆ ಆಗಲ್ಲ. ಸೊ ಈ ಕಡೆ 10 ಜಾಗ ಇದೆಲ್ಲ, ಇದು 4 feet ಬರುತ್ತೆ ವೀಕ್ಷಕರೇ. ಸೊ ಇದು 3 feet, ಇಲ್ಲಿ 3 feet ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದು 4 feet ಬರುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ. SS ನ ರೈಲಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಫ್ರಂಟ್ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ವಿಂಡೋನ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಲಿ ಇಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ. ಎನಿ ಎಮರ್ಜೆನ್ಸಿ ಹೋಗಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿಂದ ಹೋಗ್ಬೋದು. ಇನ್ನು ಮುಂದ್ಗಡೆ ಬಂದರೆ ಆವಾಗಲೇ ಹೇಳಿದೆ ಒಂದು ಎಸ್ಕೇಪ್ ಆಗೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಎಮರ್ಜೆನ್ಸಿಗೆ ಅದು ಆ್ಯಕ್ಚುಲಿ. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ 4 feet ನಿಮಗೆ ಸ್ಟೇರ್ ಕೇಸ್ ಬರ್ತಾ ಇದೆ. ಅಲ್ಲಿ ಸ್ವಲ್ಪ 3, ಇಲ್ಲಿ 4 feet, ಇಲ್ಲಿ ಜಾಸ್ತಿ ಆಯ್ತು ಆ್ಯಕ್ಚುಲಿ. ಓಕೆ, ಸೊ ಏನು ಗ್ರನೇಟ್ ನೋಡ್ತಾ ಇದ್ರಲ್ಲ, ಇದು ಲಪೋತ್ರ. ಇದು ನಿಮಗೆ ಆಲ್ಮೋಸ್ಟ್ 150 rupees per square feet ಆಗುತ್ತೆ. 150 ಇಂದ 160 ವರೆಗೂ ಕೂಡ ಇದೆ. ಆ್ಯಂಡ್ ರೈಸರ್ ಕೂಡ ಅದೇ ಲಪೋತ್ರವನ್ನು ತೊಗೊಂಡಿದ್ದಾರೆ. SS ನ ಇಲ್ಲಿ ರೇಲಿಂಗ್ಸನ್ನು ಹಾಕಿದ್ದಾರೆ. ಫ್ರಂಟ್ ಏನು ನೋಡ್ತಾ ಇದ್ದಾರೆ, ಇಲ್ಲೊಂದು ಸೇಫ್ಟಿ ಡೋರನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. MS ನ ಡೋರ್ ಇದು. ಆ್ಯಂಡ್ ಜೊತೆಯಲ್ಲಿ CNC ಕಟಿಂಗ್ ಮಾಡಿಬಿಟ್ಟು ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಇಂಟೀರಿಯರ್ ವರ್ಕ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೇಲೆ ನೋಡ್ತಾ ಇದ್ರೆ ಇಲ್ಲಿ PVC ಮತ್ತು UPVCಯ ಒಂದು ರ್ಯಾಪ್ಟರ್ಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ವಾಕಿಂಗ್ ರೂಮು. ಫ್ರಂಟ್ ಪೋರ್ಟಿಕೋ ಅಂತ ಬಂದಾಗ ವೀಕ್ಷಕರೇ ಇದು ತುಂಬ ದೊಡ್ಡದಾಗಿದೆ. ಸೊ ಆಲ್ಮೋಸ್ಟ್ 15 feet ನಿಮಗೆ, ಮತ್ತು ಅಗಲ ಬಂದುಬಿಟ್ಟು 5 feet ಸಿಗುತ್ತೆ. ಈ ಕಡೆ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ನೋಡಿ ಇಲ್ಲಿ ಈ ರೀತಿ ಸೇಫ್ಟಿ ಗ್ರಿಲ್ಲನ್ನು ಕೊಟ್ಟಿದ್ದಾರೆ. ಕೆಳಗಡೆ ರೈಲಿಂಗ್ಸನ್ನು ಹಾಕಿದೆ. ಎಚಿಂಗ್ ಮಾಡಿರುವಂಥ ಗ್ಲಾಸನ್ನು ಯೂಸ್ ಮಾಡಿದ್ದಾರೆ. ಬನ್ನಿ ಎಂಡ್ವರೆಗೂ ಕೂಡ ತೋರಿಸ್ಕೊಂಬರ್ತೀನಿ ನಾನು ನಿಮಗೆ. ಕೆಳಗಡೆ ಒಂದು ರೀತಿ ಫ್ರಂಟ್ ಕ್ಲಾಡಿಂಗ್ ಟೈಲ್ಸನ್ನು ಯೂಸ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ಒಂದು 60 rupees ಕ್ಲಾಡಿಂಗ್ ಟೈಲ್ಸನ್ನು ಯೂಸ್ ಮಾಡಿ 2x4. ಅದಕ್ಕೊಂದು ಬಾರ್ಡರ್ ಕೂಡ ಹಾಕಿದ್ದಾರೆ. ಇಲ್ಲಿ SS ನ ಫ್ರಂಟ್ ಇಲ್ಲಿ ಇದನ್ನು ಹಾಕಿದ್ದಾರೆ. ಎಲಿವೇಷನಲ್ಲಿ ಕಾಣಿಸ್ತು, ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ. HD ಗ್ಲಾಸಿಂಗನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡೋರ್ ಅಂತ ಬಂದಾಗ ಇದು ಆಲ್ಮೋಸ್ಟ್ 70,000 rupees ಆಗಿರುವಂಥದ್ದು. ಅಂದರೆ ಡೋರ್ ಒಂದೇ ಅಲ್ಲ ವೀಕ್ಷಕರೇ. ಸೊ ಶಟರ್ ಇರ್ಬೋದು, ಫ್ರೇಮ್ಸು, ಒಳಗಡೆ ಫಿಟ್ಟಿಂಗ್ಸು, ಲಾಕ್ಸು ಎಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ 70,000 ಆಗಿರುವಂತಹ ಒಂದು ಟೀಕುಡ್ನ ಡೋರ್ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಸೊ ಅಷ್ಟೇ ಇಲ್ಲ, ಈ ಫ್ರಂಟ್ ವಿಂಡೋ ಕೂಡ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಟೀಕುಡ್ಡಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ಈ ರಾಡ್ಸ್ ಎಲ್ಲ ನೋಡಿರಿ, ಇವೆಲ್ಲ SS ರಾಡ್ಸ್ ವೀಕ್ಷಕರೇ. ಸೊ ಇದೆಲ್ಲ ಸೇರಿಬಿಟ್ಟು ಕೂಡ ನಿಮಗೆ ಇದು ಬಿಟ್ಬಿಡಿ. ಸೊ ಇದೇನೇ ನಿಮಗೆ 70,000 ಆಗುತ್ತೆ ವೀಕ್ಷಕರೇ. ಇಲ್ಲಿ ಮಾತ್ರ ನಿಮಗೆ ಟೀಕುಡ್ ತೊಗೊಂಡಿದ್ದಾರೆ. ಒಳಗಡೆ ಎಲ್ಲ UPVC ವಿಂಡೋಸು, ಬಟ್ ಫಿನಿಶ್ ಮಾತ್ರ ಟೀಕುಡ್ನ ಫಿನಿಷನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸ್ನೇಹಿತರೆ, ಎಂಟ್ರಿ ಕೊಡ್ತದಂಗೆ ಇಲ್ಲಿ ಫೈರ್ ಏರಿಯಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇಂಟೀರಿಯರು ಬೇರೆ ಕಂಪನಿಯವರು ಮಾಡಿರುವಂಥದ್ದು. ಸೊ RCC ಅವ್ರು ಮಾಡಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ.
ಒಂದು 360 ವ್ಯೂ ಕೊಟ್ಬಿಡ್ತೀನಿ ಎಲ್ಲ ಕಡೆದು. ಸೊ ಈ ವಿಂಡೋ ನಾನು ಆವಾಗಲೇ ತೋರಿಸಿದೆ. ಇಲ್ಲಿ ಕೆಳಗಡೆನೇ ನಿಮಗೆ ಸ್ಟಡಿ ಇರ್ಬೋದು, ಕಾಮನ್ ಯೂಸ್ಗೋಸ್ಕರ ಒಂದು ಈ ಜಾಗವನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫಸ್ಟು ಲಿವಿಂಗ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ದೊಡ್ಡದಾದಂಥ ವಿಶಾಲವಾದಂಥ ಲಿವಿಂಗ್. ನಾನು ಹೇಳ್ದಲ್ಲ 30-40 ಕಟ್ಟಿದ್ರೂ ಕೂಡ ತುಂಬ ವಿಶಾಲವಾಗಿದೆ, ಸ್ಪೇಸ್ ತುಂಬಾ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಲಿವಿಂಗಿಂದ ಡೈನಿಂಗಿಂದ ಕಿಚನಿಂದ ರೂಮ್ಸ್ ಇರ್ಬೋದು, ಎಲ್ಲ ಕನೆಕ್ಟೆಡ್ ಇರೋದ್ರಿಂದ ತುಂಬ ಸ್ಪೇಸಿಯಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಫ್ಲೋರಿಂಗ್ ಅಂತ ಬಂದಾಗ 4/6ನ ಸ್ಮಾರ್ಟ್ ಮಾರ್ಬಲ್ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 120 MRP, ಬಟ್ 110ಗೆ ಸಿಕ್ಕಿದೆ. ಇದು ತುಂಬ ಚೆನ್ನಾಗಿದೆ. ಮಾರ್ಬಲ್ ಫಿನಿಶ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸ್ಮಾರ್ಟ್ ಮಾರ್ಬಲ್ ಅಂದರೆ ನಿಜವಾಗ್ಲೂ ಸ್ಮಾರ್ಟ್ ಮಾರ್ಬಲೇ, ಮಾರ್ಬಲ್ ಫಿನಿಶ್ ಕೊಟ್ಟಿದೆ. ಎಲ್ಲ ಕಡೆ ನೋಡ್ತಾ ಇರ್ಬೋದು. ಇಂಟೀರಿಯರ್ ನಿಜವಾಗ್ಲೂ ಕೂಡ ತುಂಬ ಟಾಪ್ ನಾಚ್ ಆಗಿ ಬಂದಿದೆ. ಸೊ ಈ ಕಡೆ ನೀವು TV ಯೂನಿಟ್ ನೋಡ್ತಾ ಇರ್ಬೋದು. ಈ ಕಡೆ ಒಂದು ಲಾಂಗ್ ಯೂನಿಟನ್ನು ಕೊಟ್ಟಿದ್ದಾರೆ. ಓಕೆ, ಕ್ರಾಸ್ ವೆಂಟಿಲೇಷನ್ಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ, UPVC ಬಟ್ ವುಡನ್ ಫಿನಿಷಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಫಾಲ್ ಸೀಲಿಂಗ್ ಇರ್ಬೋದು. ಆ್ಯಂಡ್ ಇಲ್ಲಿ ಕಸ್ಟಮೈಸ್ಡ್ ವಾಲ್ಪೇಪರು, ದೊಡ್ಡದಾಗಿರುವಂಥ ಫರ್ನಿಚರು ಎಲ್ಲ ಮ್ಯಾಚ್ ಆಗ್ತಾಯಿದೆ ಒಂದಕ್ಕೊಂದು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ನೋಡಿ, ಇದು ಹೈಲೈಟೆಡ್ ವಾಲು. ಓಕೆ, ವಾಲ್ ಟ್ರಿಮ್ಸನ್ನು ತೊಗೊಂಡು ಕಸ್ಟಮೈಸ್ಡ್ ವಾಲ್ಪೇಪರ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಚಾರ್ಕೋಲ್ ಇದನ್ನು ತೊಗೊಂಡಿದ್ದಾರೆ, ರ್ಯಾಪ್ಟರ್ಸನ್ನು. ಬಟ್ ಆದರೆ ಇಲ್ಲಿ ನಿಮಗೆ ಒಂದು ವಿಶೇಷ ಜಾಗ ಕೂಡ ಇದೆ. ದಿಸ್ ಇಸ್ ಸ್ಟೇರ್ ಕೇಸ್ ಕೆಳಗಡೆ ಜಾಗ, ಇದನ್ನು ಹಿಡನ್ ಜಾಗ. ಸೊ ಇಲ್ಲಿ UPS ಇಟ್ಕೋಬೋದು, ಅದು UPS ಕೆಳಗಡೆನೇ ಇದೆ. ಸೊ ಸ್ಟೋರೇಜ್ ರೂಮ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಫೈರ್ ಅಂತ ಬಂದಾಗ ಅದು ಕೂಡ ಫೈರೇನೆ. ಸೊ ಇದು ಕೂಡ ಫೈರ್ ಆಗಿ ಕನ್ಸಿಡರ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಎವ್ರಿಥಿಂಗನ್ನು ಇವರು ಇಂಟೀರಿಯರಲ್ಲಿ ನಾನು ನಿಮ್ಗೆ ತೋರಿಸಿರ್ಬೋದು. ಇದು ಆ್ಯಕ್ಚುಲಿ ಗ್ಲಾಸ್ದು ಟೈಲ್ ಇದೆ, ಆ್ಯಕ್ಚುಲಿ ಅದು ಚಾರ್ಕೋಲ್ದಿದು. ಆಮೇಲೆ ಈ ಕಡೆ ನೋಡಿ ಕಂಪ್ಲೀಟ್ ಹೈಲೈಟೆಡ್ ಒಂದು ವಾಲನ್ನು ಕ್ರಿಯೇಟ್ ಮಾಡಿದ್ದಾರೆ. ದೇವ್ರ ಮನೆ ಏನಿದೆಲ್ಲ ಅದ್ರದ್ದು ಸೈಡಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಂಟೈರ್ ಆಗಿ ಇಲ್ಲಿ ಪ್ಯಾನ್ಲಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ವುಡನ್ ಪ್ಯಾನ್ಲಿಂಗನ್ನು ತೊಗೊಂಡಿದ್ದಾರೆ. ವಿನೀರ್ ಫಿನಿಶ್ ಥರ ಕಾಣಿಸುತ್ತೆ. ದೇವ್ರ ಮನೆ ಅಂತ ಬಂದಾಗ ಇದರ ಸೈಜ್ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಬೈ 5 ಫೀಟ್ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಮೇಲ್ಗಡೆ ಸ್ಕೈ ವಿವಿಂದ ಲೈಟ್ ಕೂಡ ಒಳಗಡೆನೇ ಬರುತ್ತೆ, ಗೋಪುರದ ಒಳಗಡೆ ಬರುತ್ತೆ. ದೇವ್ರ ಮೇಲೇ ಬೆಳಕು ಬೀಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಬ್ಯಾಕ್ಗ್ರೌಂಡಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು CNC ಡಿಸೈನನ್ನು ಮಾಡಿದ್ದಾರೆ. ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ನಿಮಗೆ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. 2x4 ಇದೆ ಆ್ಯಕ್ಚುಲಿ. ಡೋರ್ ಅಂತ ಬಂದಾಗ ಸೊ ಇಲ್ಲಿ ಕಂಪ್ಲೀಟಾಗಿ ಪ್ರಿಂಟೆಡ್ ಡೋರ್ಸನ್ನು ಯೂಸ್ ಮಾಡಿದ್ದಾರೆ. ಗ್ಲಾಸ್ ಇದೆ ಆ್ಯಕ್ಚುಲಿ. ಸೊ ಈ ಡೋರೇ ನಿಮಗೆ ಆಲ್ಮೋಸ್ಟ್ 40,000 ರೂಪೀಸ್ ಆಗಿದೆ ವೀಕ್ಷಕರೇ. ಸೊ ಇವೆಲ್ಲ ಇಂಟೀರಿಯರ್ ವರ್ಕಲ್ಲಿ ಆಗಿರುವಂಥದ್ದು. ಸೊ ಇಲ್ಲೊಂದು ಟೈಲ್ಸ್ ಇದನ್ನು ಸ್ಮಾರ್ಟ್ ಮಾರ್ಬಲನ್ನು ಹಾಕಿದ್ದಾರೆ. ಕೆಳಗಡೆ ಡ್ರಾವರನ್ನು ಕ್ರಿಯೇಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು CNC ಕಟ್ಟಿಂಗು ವಿತ್ ಶೆಲ್ಫ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದು ದೇವ್ರ ಮನೆ. ಓಕೆ, ಸೊ ಎಂಟೈರ್ ಆಗಿ ತುಂಬಾ ನೀಟಾಗಿ ಬಂದಿದೆ. ಸೊ ಇಂಟೀರಿಯರ್ಲಿ ಇದಕ್ಕೆ ಪ್ಯಾನ್ಲಿಂಗ್ ಎಲ್ಲ ಮಾಡಿರೋದ್ರಿಂದ ತುಂಬ ಯೂನಿಕ್ಕಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇಲ್ಲಿಂದನೇ ಮುಂದೆ ಬಂದರೆ ಸೊ ಇಲ್ಲಿ ಕಟ್ಟಿಂಗನ್ನು ತೊಗೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ತುಂಬ ದೊಡ್ಡದು ಓಪನಿಂಗ್ಸ್ ತೊಗೊಂಡಿದ್ದಾರೆ. ಸೊ ಮೇಲ್ಗಡೆ ಯಾರಾದರೂ ಕರಿಬೇಕು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೇಲ್ಗಡೆ ನೀವು ನೋಡ್ತಾ ಇದ್ದರೆ ಅಲ್ಲೂ ಕೂಡ ಅಷ್ಟೇ ಪ್ರೊಫೈಲ್ ಲೈಟನ್ನು ಹಾಕಿಬಿಟ್ಟು ಇದನ್ನು ಮಾಡಿರೋದ್ರಿಂದ, ಸೀಲಿಂಗ್ ಮಾಡಿರೋದ್ರಿಂದ ಲುಕ್ ಚೆನ್ನಾಗಿದೆ. ಜೊತೆಯಲ್ಲಿ ಒಂದು ಶ್ಯಾಂಡಿಲಿಯರ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಳಗಡೆ ಬಂದರೆ ಇಲ್ಲಿ ಕಿಚನ್ ಸೆಕ್ಷನ್. ಕಿಚನನ್ನು ಕಂಪ್ಲೀಟ್ ಓಪನ್ ಬಿಡೋ ಬದಲು ಇಲ್ಲೊಂದು ಪಾರ್ಟಿಷನನ್ನು ತೊಗೊಂಡಿದ್ದಾರೆ. ಅದನ್ನು ಅಷ್ಟೇ CNC ಕಟ್ಟಿಂಗನ್ನು ಮಾಡಿಬಿಟ್ಟು ಡಿಸೈನನ್ನು ಕೊಟ್ಟಿರುವಂಥದ್ದು. ಕೆಳಗಡೆನೂ ಕೂಡ ನೋಡ್ತಾ ಇದ್ದೀರಾ. ಇದು ಬ್ರೇಕ್ಫಾಸ್ಟ್ ಕೌಂಟರ್ ವೀಕ್ಷಕರೇ. ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಸ್ಟೋರೇಜು, ವಿತ್ ವಿಕರ್ ಬಾಸ್ಕೆಟ್ಸು ಎಲ್ಲ ಇಲ್ಲೇ ಬಂದುಬಿಡುತ್ತೆ. ಕಿಚನ್ ಅಂತ ಬಂದಾಗ ಕಿಚನ್ನ ಎಕ್ಸಾಕ್ಟ್ ಸೈಜ್ ಅಂತ ಹೇಳೋಕ್ಕೋದ್ರೆ ಸೊ ಹೀಗೆ ನಿಮಗೆ ಆಲ್ಮೋಸ್ಟ್ 10 to 11 ಫೀಟ್ ಬರುತ್ತೆ. ಅಡ್ಡ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ 9 to 10 ಫೀಟ್ ಅಂತೂ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಅಷ್ಟೇ 30 mm ಗ್ರನೇಟನ್ನು ಯೂಸ್ ಮಾಡಿದ್ದಾರೆ. ಹಾಸನ್ ಗ್ರೀನ್ ಅಂತ ಕರೀತಾರೆ ಗೊತ್ತಾ, ಅದನ್ನು ಯೂಸ್ ಮಾಡಿ. ಸೊ ಈ ರೀತಿ ಒಂದು ಸಪೋರ್ಟಿವ್ ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀರೇನಾದರೂ ಬಿದ್ದರೆ ಕೆಳಗಡೆ ಬೀಳಬಾರ್ದು, ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಡ್ಯಾಡೋ ಟೈಲ್ಸ್ ನೋಡ್ತಾ ಇದ್ರೆ ಇವೆಲ್ಲ ಆಲ್ಮೋಸ್ಟ್ 3D ಪ್ರಿಂಟೆಡನ್ನು ತೊಗೊಂಡಿರುವಂಥದ್ದು. ಓಕೆ, ನೋಡೋಕೆ ಎಂಬೋಸ್ಡ್ ಥರ ಕಾಣಿಸ್ತದೆ, ಬಟ್ ಇದು 3D ಪ್ರಿಂಟೆಡ್ ಇದು ಡ್ಯಾಡೋ ಟೈಲ್ಸ್. ಸೊ ಅದು ಆಲ್ಮೋಸ್ಟ್ ನಿಮಗಿದು 5 ಫೀಟ್ವರೆಗೆ ಬರ್ತಾ ಇದೆ ವೀಕ್ಷಕರೇ. ಕಂಪ್ಲೀಟ್ ಇಂಟೀರಿಯರು ಸಿಂಗಲ್ ಕಲರಲ್ಲಿ ಮಾಡಿದ್ದಾರೆ. ಆಕ್ರಿಲಿಕ್ಕಲ್ಲಿ ಮಾಡಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು. ಓಕೆ, ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಆ್ಯಂಡ್ ಈ ಕಡೆ ಫ್ರಿಜ್ ಇಡೋದಕ್ಕೂ ಕೂಡ ಜಾಗ ಇದೆ. ಆ್ಯಂಡ್ ಇಲ್ಲೂ ಕೂಡ ಹೌದು, ಕಿಚನಲ್ಲೂ ಕೂಡ ನಿಮಗೊಂದು ಫಾಲ್ ಸೀಲಿಂಗ್ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ನಿಮಗೆ ಯುಟಿಲಿಟಿ ಏರಿಯಾ, ಯುಟಿಲಿಟಿಗೆ ಇಲ್ಲಿ WPC ಡೋರನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಯುಟಿಲಿಟಿ ಏರಿಯಾ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಪ್ರಾಪರ್ ಆಗಿದೆ ಯುಟಿಲಿಟಿ ಏರಿಯಾ. ಆಲ್ಮೋಸ್ಟ್ ನಿಮಗೆ 8 ಫೀಟ್ ಬೈ 3 ಫೀಟ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಟೈಲ್ಸ್ ಎಲ್ಲ ಹಾಕಿಬಿಟ್ಟು ಒಂದು ವಾಷಿಂಗ್ ಏರಿಯಾವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ ಕಂಪ್ಲೀಟ್ ಗ್ರಿಲ್ಲನ್ನು ಕೂಡ ಕೊಟ್ಟಿದ್ದಾರೆ. ಇದು WPC ಡೋರು. ಆಲ್ಮೋಸ್ಟ್ 7,000 ರೂಪೀಸ್ ಇರುತ್ತೆ ವೀಕ್ಷಕರೇ. ಓಕೆ, ಇದಾಯಿತು ಕಿಚನ್ನು. ಸೊ ಇಲ್ಲಿನೇ ಒಂದು ರೂಮ್ ಕೂಡ ಇದೆ ನಿಮಗೆ. ಸೊ ಓಕೆ, ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಆ್ಯಂಡ್ ಅದೇ ವಾಶ್ರೂಮ್ ಆ್ಯಸ್ ಅ ಕಾಮನ್ ವಾಶ್ರೂಮ್ ಆಗೋ ವರ್ಕ್ ಆಗುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶನ್ನು ಕೊಟ್ಟಿದ್ದಾರೆ. ವಾಶ್ರೂಮ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಓಕೆ, ಸೊ ವಾಶ್ರೂಮ್ ಅಂತ ಬಂದಾಗ ಹೀಗೆ ನಿಮಗೆ 4 ಫೀಟು, ಹೀಗೆ ಒಂದು 8 ಫೀಟ್ ಸಿಗುತ್ತೆ. ಹೈಟನ್ನು ಕೂಡ 7 ಫೀಟ್ವರೆಗೂ ಕೂಡ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ವೀಕ್ಷಕರೇ SS ಫಿಟ್ಟಿಂಗ್ಸನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಟೆಸಾದ ಇಲ್ಲಿ ಮತ್ತು ಸೆರಾದ್ದು ನಿಮಗೆ ಇದು CP ಫಿಟ್ಟಿಂಗ್ಸ್ಗಳನ್ನು ಆ್ಯಂಡ್ ವಾಶ್ ಮಿಷಿನ್ ಕಮೌಂಟ್ಸ್ಗಳನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ರೂಮ್ ಅಂತ ಬಂದಾಗ ಈ ರೂಮ್ ನೋಡಿ. ಸೊ ಆಲ್ಮೋಸ್ಟ್ 10x11 ಬರುತ್ತೆ ರೂಮು. ಇಲ್ಲೊಂದು UPVC ವಿಂಡೋ ಇದೆ. ಫ್ರಂಟಲ್ಲೇ ಡೋರ್ ಇರೋದ್ರಿಂದ ಒಂದು ಒಳ್ಳೆ ಕ್ರಾಸ್ ವೆಂಟಿಲೇಷನ್ ಸಿಗುತ್ತೆ. ಇಂಟೀರಿಯರ್ ನೋಡಿರಿ ಟಾಪ್ ನಾಚ್ ಆಗಿದೆ ಇಂಟೀರಿಯರು. ಮೇಲ್ಗಡೆ ಫಾಲ್ ಸೀಲಿಂಗ್ ಇರೋದು, ಬ್ಯಾಕ್ಗ್ರೌಂಡಲ್ಲಿ ಕಸ್ಟಮೈಸ್ಡ್ ವಾಲ್ಪೇಪರು, ಅಫೋಲ್ಸ್ಟ್ರಿ ಮಂಚ, ಫ್ರಂಟಲ್ಲಿ ಒಳ್ಳೆ ಕರ್ವ್ ಡಿಸೈನು, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ. ವೆರಿ ನೈಸ್.
ಜಾಗನೂ ಹಾಗೆ ಕೊಟ್ಟಿದ್ದಾರೆ RCC ಅವರು. ಅದಕ್ಕೆ ತಕ್ಕಂತೆ ಇಂಟೀರಿಯರು ಕೂಡ ಸೂಪರಾಗಿ ಬಂದಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ವಾರ್ಡ್ರೋಬ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್, ತುಂಬ ಚೆನ್ನಾಗಿದೆ. ನೋಡಿ ಈ ಕಡೆನೂ ಕೂಡ ಲಾಫ್ಟ್ ಕಟ್ಟಿದ್ದಾರೆ ಸೊ ದಟ್ ಪ್ರಾಪರ್ ಆಗಿರುವಂತಹ ಒಂದು ಸ್ಟೋರೇಜ್ ಸಿಗುತ್ತೆ. ಡೋರು ಫ್ಲಶ್ ಡೋರ್ಸ್, ಇದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಈ ರೀತಿ ಡೋರ್ಗಳು ನಿಮಗೆ ಆಲ್ಮೋಸ್ಟ್ 8,000 to 10,000 ರುಪೀಸ್ ಆಗುತ್ತೆ. ಸೊ ಇದು ನಿಮಗೆ ಬಾಸ್ ಕಂಪನಿಯ ಇದು ಲಾಕ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಡ್ಯೂಯಲ್ ಟೋನ್ ಬರುತ್ತೆ ನಿಮಗೆ. ಸೊ ಆ್ಯಂಟಿಕ್ಕು ಸಿಗುತ್ತೆ, ಈ ರೀತಿ ಗ್ಲಾಸ್ ಡಿಸೈನ್ಸು ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿ ಇದೆ. ಸೊ ಬನ್ನಿ ಮೇಲ್ಗಡೆ ಹೊರಟೋಗ್ಬಿಡೋಣ. ಸೊ ಸ್ಟೇರ್ ಕೇಸ್ ಅಂತ ಬಂದಾಗ ಇಂಟರ್ನಲ್ ಸ್ಟೇರ್ ಕೇಸು ಆಲ್ಮೋಸ್ಟ್ 3 feet ಬರ್ತಾ ಇದೆ. ಇಲ್ಲಿ ಸ್ಟಾಪರ್ ನಿಮಗೆ ವುಡನ್ ಸ್ಟಾಪರನ್ನು ತೊಗೊಂಡಿದ್ದಾರೆ. ಮೇಲ್ಗಡೆ ಹೋಗಬೇಕಾದ್ರೆ ನಿಮಗೆ SS ರೇಲಿಂಗ್ಸ್ ವಿತ್ ಟಫನ್ ಗ್ಲಾಸ್ ಇದೆ ವೀಕ್ಷಕರೇ. ಸೊ ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ. ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂಥ ರಾಮಚಂದ್ರ ಸರ್, ವಂಜಾಕ್ಷಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ ಸರ್. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಿ ಇಬ್ರು? ಚೆನ್ನಾಗಿದೆ. ಓಕೆ, ನನ್ನ ಫಸ್ಟ್ ಕ್ವಶನ್ ಏನು ಗೊತ್ತಾ, ಸರ್ ಏನು ಹೇಳಿದ್ರು ಇಲ್ಲಿ ಬಂದಾಗ, ಸರ್ ನಾವು ಈ ಮನೆನ 8 ತಿಂಗಳಲ್ಲಿ ಕಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನನಗೆ ನಂಬಿಕೆ ಬಂದಿಲ್ಲ. ಈಗ ನೀವು ನಮಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು, ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ ಹೇಳ್ಬಿಟ್ಟು. ನಿಜಾನೇ ಸರ್, ಅದು ನಿಜಾನ? ಹೌದು. ಅದು ಹೆಂಗೆ ಸಾಧ್ಯ? ಯಾಕಂದ್ರೆ ನೋಡಿ, ನಾನು ಎಷ್ಟೋ ಮನೆ ಮಾಡ್ಬಿಟ್ಟಿದ್ದೀನಿ ವಿಡಿಯೋ, ಯಾರು ಕೂಡ 1 ವರ್ಷದೊಳಗಡೆ ಯಾವ ಮನೆ ಕಟ್ಟಿದ್ದೂ ಇಲ್ಲ. ಸೊ 8 ತಿಂಗಳಲ್ಲಿ ಒಂದು ಮನೆ ರೆಡಿ ಆಗುತ್ತೆ ಅಂತಂದರೆ ಅದಕ್ಕೆ ಏನು ಕಾರಣ? ನಿಮಗೇನು ಅನ್ಸುತ್ತೆ ಎಷ್ಟು ಬೇಕು ಕಟ್ಟಕ್ಕೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು? ಅದಕ್ಕೆ ನಮ್ಮ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಕೋಆರ್ಡಿನೇಟ್ಸ್ ಆಗಿರ್ಬೋದು, RCC ಅವರು ವಿತ್ ನಮ್ಮ ಕೋಆಪರೇಷನ್ ಯಾವುದೇ ಕೆಲಸ ಯಾವುದು ಡೇಟ್ ಇಲ್ದಂಗೆ ನಿಂತಿಲ್ಲ, ಒಂದು ದಿವಸನೂ ನಿಂತಿಲ್ಲ, ಡಿಲೇನೇ ಆಗಿಲ್ಲ. ಕಂಟಿನ್ಯೂ ವರ್ಕ್ ಪ್ರೋಸೆಸ್ ಅಲ್ಲೇ ನಡೀತಾ ಇತ್ತು. ಹಾಗಾಗಿ ಬೇಗ ಮುಗ್ದಿದೆ. ಒಂದೊಂದು ಮಂತಿಗೆ ಒಂದೊಂದು ಮೋಲ್ಡ್, 3 mold 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು. 3 ತಿಂಗಳು 3 mold ಕಂಪ್ಲೀಟ್ ಆಗಿತ್ತು. ಇನ್ 5 months ಅಲ್ಲಿ ಟೋಟಲಿ ಪ್ಲಾಸ್ಟಿಂಗ್ ಆಗಿರ್ಬೋದು, ಇನ್ನು ಉಳಿದಿದ್ದ ವರ್ಕ್ ಎಲ್ಲ ಬೇರೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಅಂದ್ರೆ ನೀವು ಬರ್ತಿದ್ರ ರೆಗ್ಯುಲರ್? ಡೈಲಿ ಬರ್ತಾ ಇದೆ ಸರ್. ನೀವು ಬರ್ತಿದ್ರಾ? ಡೈಲಿ ಬರ್ತಿದ್ರಿ? ಸೊ ಕೋಆರ್ಡಿನೇಟರ್ ನಿಮ್ಮ ಕಡೆಯಿಂದನೂ ಚೆನ್ನಾಗಿತ್ತು ಇಲ್ಲ ಅಲ್ವಾ? ಇದು ಆಗ್ಬೇಕು ಅಂದ್ರೆ ಇದು ಆಗ್ಬೇಕು ಅವ್ರ ಕಡೆಯಿಂದನೂ ಕೂಡ. ಬಟ್ ಕೆಲಸನೇ ನಿಂತಿದ್ದಿಲ್ಲ. ಅಂದ್ರೆ ನೀವು ಕೂಡ ಕರೆಕ್ಟ್ ಆಗಿ ಪೇಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಿ, ಅವ್ರ ಕಡೆಯಿಂದ ರೆಗ್ಯುಲರ್ ಆಗಿ ಎಲ್ಲ ಬರ್ತಾ ಇದ್ರು. ವರ್ಕರ್ ಬರ್ದೇ ಇರೋದಿರ್ಬೋದು, ಆತರ ಏನೋ ಸಿಚುವೇಶನ್ ಬರ್ಲಿಲ್ವಾ ಇಲ್ಲಿ? ಆಶ್ಚರ್ಯ ಇದೆ ಆಕ್ಚುಲಿ ಅಲ್ವಾ? ಅಷ್ಟೊಂದು ಇಲ್ಲಿನ ಕೋಆರ್ಡಿನೇಟರ್ ಇರ್ಬೋದು, ಸೈಟ್ ಇಂಜಿನಿಯರ್ ಯಾರು ಇಲ್ಲಿ? ಇಲ್ಲಿ ಶಶಾಂಕ್ ಅಂತ ಇಂಜಿನಿಯರ್, ಕೋಆರ್ಡಿನೇಟರ್ ಬಂದು ಮಂಜು ಅಂತ. ಮಂಜು ಹೆಂಗೆ ಅವರು ಕಂಟಿನ್ಯೂ ಬರೋರ? ಕಂಟಿನ್ಯೂ ಬರ್ತಾರೆ. ಫ್ಯಾಮಿಲಿ ಒಬ್ರು ಸರ್, ಕೋಆರ್ಡಿನೇಟರ್ ಅಂತ ಏನು ಹೇಳಂಗಿಲ್ಲ. ನಮ್ಮ ತಮ್ಮನ ತರ ನಿಂತು ಕೆಲಸ ಮಾಡ್ಕೊಟ್ರು. ಅದಕ್ಕೆ ತಾನೇ ಇಷ್ಟು ಬೇಕಾಗುತ್ತೆ ಸಾಧ್ಯ. ಯಾಕಂದ್ರೆ ಕೋಆರ್ಡಿನೇಟರು, ಸೈಟ್ ಇಂಜಿನಿಯರ್ ತುಂಬಾ ಇಂಪಾರ್ಟೆಂಟ್. ಅವ್ರು ಕರ್ಕೊಬಂದು ವರ್ಕ್ ಮಾಡಿಸಿದ್ರೇನೆ ಅಲ್ಲಿ ವರ್ಕ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ RCC ಅಂತ ಬಂದಾಗ ಇಲ್ಲೇ ಬರೋದು, ಓಕೆ ನೀವು ಮಾಡಿದ ಕೆಲಸ ಒಳ್ಳೆ ಕೆಲಸ ಮಾಡಿದ್ರಿ, RCC ಚೂಸ್ ಮಾಡಿ, ಬಟ್ ಯಾಕೆ RCC ಚೂಸ್ ಮಾಡಿದ್ರಿ? ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ. ತುಂಬಾ ವಿಡಿಯೋಗಳು ನೋಡ್ತಾ ಇದ್ವಿ. ಎಷ್ಟು ನೋಡಿರ್ಬೋದು ಇಲ್ಲಿವರೆಗೆ ವಿಡಿಯೋ? ಮಿನಿಮಮ್ ಒಂದು 500 ವಿಡಿಯೋ ನೋಡಿದ್ದೀರಾ? ಓಕೆ ನೋಡಿ RCC ಗೆ ಕೊಡಬೇಕು ಅಂತ ಹೇಳಿ ಕೊಟ್ವಿ, ಡಿಸೈಡ್ ಮಾಡಿದ್ದು. ಸರ್ ನಿಮ್ಮದು ಅದೇ ನಿರ್ಧಾರ ಆಯ್ತಾ? ಮೇಡಮ್ದು ಒಂದೇ ಅಲ್ಲ, ಇಲ್ಲ ಹೌದು, ಇಬ್ರು ಸೇರ್ ಮಾಡಿರೋದು. ಸೊ ಇವಾಗ ಆ ನಿರ್ಧಾರ ಖುಷಿ ಕೊಟ್ಟಿದ್ಯಾ? ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ಬೇಗ ಮನೆ ಕಟ್ಕೊಟ್ರು. ಆ್ಯಂಡ್ ಈ ಮನೆ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಂಟರು ಬಂದವರು ಮನೆ ಓಪನಿಂಗ್ ದಿನ ಯಾವುದು ಖುಷಿ ಪಟ್ಟಿದ್ದು, ಯಾವುದು ಇಷ್ಟಪಟ್ಟಿದೆ? ಸೂಪರ್ ಆಗಿದೆ. ರಾಯರ್ದು ಫೋಟೋ ಅಲ್ವಾ? ತುಂಬಾ ಇಷ್ಟಪಟ್ಟರು. ಮನೆ ಬಗ್ಗೆ ಏನು ಹೇಳಿದ್ರು? ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಮೇಲ್ಗಡೆ ಸಿಟ್ಔಟ್ ಒಂದು ಮಾಡಿದ್ದೀರಾ, ಎಲ್ಲ ಕುತ್ಕೊಳ್ಬೋದು ಫ್ಯಾಮಿಲಿ. ಯಾರ ಐಡಿಯಾ ನಿಮ್ಮಿಬ್ಬರಲ್ಲಿ? ಅದು ಸರ್ದ ಐಡಿಯಾನಾ? ಯಾಕೆ ಸರ್ ಆ ಥರ ಐಡಿಯಾ ಬಂತು ನಿಮಗೆ? ಫ್ರೀಯಾಗಿ ಮನೆಯಿಂದ ಆಚೆ ಕಡೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಿಟ್ಔಟ್ ಮಾಡ್ಕೊಳ್ಳೋಣ. ಹೆಂಗು ಶೀಟ್ ಈಗ ಫುಲ್ ತೊಗೊಂಡ್ರೆ RCC ಅವ್ರದ್ದು ಮೊಲ್ಡ್ ಟು ಮೊಲ್ಡ್ ಇದಾಗ್ತಿತ್ತು, ನನಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ. ಶೀಟ್ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ಮೇಲೆ, ಶೀಟ್ ಹಾಕಿದ್ಮೇಲೆ ಕೂರ್ಲಿಕ್ಕೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿ ಒಂದು ಆ ಥರ ಪ್ಲಾನ್ ಮಾಡಿ ಮನೆ ಓಪನಿಂಗ್ ಅದು ಒಳ್ಳೆ ಯೂಸ್ ಆಯ್ತು. ಅದು ಆ್ಯಕ್ಚುಲಿ ಎಲ್ಲ ಕುತ್ಕೊಂಡು ಖುಷಿ ಪಟ್ರು. ಚೆನ್ನಾಗಿದೆ. ಆ್ಯಂಡ್ ಜಾಗನೂ ಅಷ್ಟೇ ನೋಡಿದ್ರೆ ಇದು 30-40 ಅಂತ ಅನ್ಸಲ್ಲ, ಒಳ್ಳೆ ಸ್ಪೇಸಸ್ ಆಗಿದೆ. ಯಾರಾದ್ರೂ ಹೇಳಿದ್ರ ಒಳ್ಳೆ ಸ್ಪೇಸಸ್ ಆಗಿದೆ, ಚೆನ್ನಾಗಿದೆ? ಏನಿಲ್ಲ ಅಂದ್ರೆ ಇಷ್ಟು ಬೇಗ ಕಂಪ್ಲೀಟ್ ಆಗಿದೆಯಲ್ಲ ಅನ್ನೋದೇ ಒಂದು ಅದೇ ಆಶ್ಚರ್ಯ ರೀ ಅಲ್ವಾ? ನೀವು ಸ್ಟಾರ್ಟ್ ಮಾಡಿರ್ತೀರಾ, ಬಿಡು ಇನ್ನೊಂದು ವರ್ಷ 1.5 ವರ್ಷ ಬಿಟ್ಬಿಟ್ಟು ಕರೀತಾರೆ, ಓಪನಿಂಗ್ ಅನ್ಕೊಂಡಿರ್ತಾರೆ. ಬಟ್ 7 ತಿಂಗಳು 8 ತಿಂಗಳಲ್ಲೇ ಕರೆದುಕೊಳ್ಳೆ ಎಲ್ಲರಿಗೂ ಆಶ್ಚರ್ಯ ಆಗಿರುತ್ತೆ, ಏನು ಇಷ್ಟು ಬೇಗ ಮನೆ ಕಟ್ಬಿಟ್ರು ಅಂತ. ಆ್ಯಂಡ್ ಫೈನಲ್ ಆಗಿ ಬರೋದು ಒಂದೇನೆ, ಇವತ್ತು ಮನೆ ತುಂಬ ಚೆನ್ನಾಗಿ ಬಂದಿದೆ. ಏನು ಖರ್ಚು ಮಾಡಿದ್ದೀರಲ್ಲ, ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ರು, ವರ್ತ್ ಅಂತ ಅನ್ಸುತ್ತೆ ಸರ್? ವರ್ತ್ ಸರ್, ಕರೆಕ್ಟಾಗಿ ಖರ್ಚು ಮಾಡಿದ್ದೀವಿ. ಮನೆ ಕರೆಕ್ಟಾಗಿ ಕಟ್ ಬೇಗ ಮಾಡಿದ್ರೆ ಹಾಳಾಗತ್ತೆ ಅನ್ನೋ ಒಂದು ಭಾವನೆ ಇರುತ್ತೆ. ಹಂಗಿಲ್ವಾ? ಏನೋ ಗೊತ್ತಿಲ್ಲ, ನಮ್ಗಂತಿಲ್ಲ. ಕ್ಯೂರಿಂಗ್ ಆಗಿಲ್ವೇನೋ ಅಂತ. ಕ್ಯೂರಿಂಗ್ ಏನು ಡೈಲಿ ಬರ್ತಾ ಇದ್ವಿ ಸರ್ ನಾವೇ. ಅದು ಇಂಪಾರ್ಟೆಂಟ್. ನಾವೇ ಡೈಲಿ ಬರ್ತಾ ಇದ್ವಿ, ನಾವೇ ಕ್ಯೂರಿಂಗ್ ಮಾಡ್ತಾ ಇದ್ವಿ. ನೀವೇ ಮಾಡ್ತಾ ಇದ್ವಿ? ಕಂಪನಿ ಕೊಟ್ಟಿದ್ದೀರಲ್ಲ, ಸುಮ್ಮನೆ ಇರ್ಬೋದು. ಅಂದ್ರೆ ಅವ್ರದ್ದು ಅಂತ ಏನ್ ಮಾಡ್ತಾ ಇರಲಿಲ್ಲ, ನಮ್ದು ಅಂತ ಜವಾಬ್ದಾರಿ. ಅವ್ರು ಮಾಡೋದು ಅವ್ರು ಮಾಡ್ತಿದ್ರು ಸರ್, ಮಧ್ಯೆ ನಾವೊಂದು ಟೈಮ್ ಮಾಡ್ಕೋತಾ ಇದ್ವಿ ನಮ್ಮ ಇದಕ್ಕೆ, ನಮ್ಮ ಸಮಾಧಾನಕ್ಕೆ. ಈಗ ಬೇಗ ಆಗ್ಬೇಕು, ಕೆಲಸ ಮುಗಿಬೇಕು ನಮ್ದು ಇದ್ದದು. ಅವರು ಮಾಡ್ತಾ ಇದ್ರು, ಬೆಳಗ್ಗೆ ಸಾಯಂಕಾಲ ಅವ್ರು ಮಾಡೋರು. ಈಗ ಅವ್ರು ವರ್ಕ್ ಮಾಡ್ತಿರಲ್ಲ, ಆ ಪ್ಲೇಸ್ ಅಲ್ಲಿ ನಾವು ಕ್ಯೂರಿಂಗ್ ಮಾಡ್ಕೋತಾ ಇದ್ವಿ. ಕ್ವಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ, ಕ್ಯೂರಿಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ನಾನು ಅದೇ ಕೇಳೋಣ ಅನ್ಕೊಂಡೆ, ಬೇಗ ಮಾಡಿದಿರಲ್ರಿ, ಕ್ಯೂರಿಂಗ್ ಮಾಡಿದಿರ? ಇಲ್ಲ,
ಕರೆಕ್ಟಾಗಿ ಕ್ಯೂರಿಂಗ್ ಆಗಿದೆ. ಡೈಲಿ ಬರ್ತಾ ಇದ್ವಿ, ಒಂದ್ ದಿನ ಮಿಸ್ ಮಾಡ್ತಾನೆ ಇರ್ಲಿಲ್ಲ. 365 ದಿನ ಆಗಿಲ್ಲ ಬಿಡಿ, ಬೇಗನೆ ಬಂದಿದ್ರೆ ಹಾಗಾದ್ರೆ ಅಲ್ವಾ. ನಿಜವಾಗ್ಲೂ ವೀಕ್ಷಕರೇ ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಕ್ವಿಕ್ಕಾಗಿ ಕಟ್ಟಿದ್ದು ನನಗೆ ನಂಬಿಕೆ ಇರಲಿಲ್ಲ. ಬಟ್ ಈ ಓನರ್ ಬಾಯಲ್ಲಿ ಕೇಳಿದ್ರೆ ಹೌದಪ್ಪ ನಿಜವಾಗ್ಲೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫೈನಲಾಗಿ ಕೇಳೋದು ಒಂದೇ, RCC ಅವ್ರಿಗೆ ವರ್ಕ್ ಕೊಡ್ಬೋದಾ, ಚೆನ್ನಾಗಿ ಮಾಡ್ತಾರಾ? ಕೊಡ್ಬೋದು ಸರ್. RCC ಅವ್ರ ಬಗ್ಗೆ ಅಂತ ಹೇಳ್ಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಚೆನ್ನಾಗಿ ಮಾಡ್ತಾರೆ ಸರ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಸಿಕ್ಕಿದ್ದ ಇಂಜಿನಿಯರ್ ಕೋಆರ್ಡಿನೇಟರ್ ತುಂಬಾ ಟೀಮ್ ಚೆನ್ನಾಗಿತ್ತು. ಬೇರೆ ಕಡೆ ಏನೋ ಅದು ನಮಗೆ ಗೊತ್ತಿರಲ್ಲ ಸರ್, ಅದು ಗೊತ್ತಿರಲ್ಲ. ಅದ್ರಲ್ಲಂತೂ ಕೋಆರ್ಡಿನೇಟರ್ ಅಂತೂ ಹೇಳಂಗೆ ಇಲ್ಲ. ನಮಗೆ ಒಟ್ಟಲ್ಲಿ ಚೆನ್ನಾಗಿ ಕೋಆಪರೇಟ್ ಮಾಡಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇಬ್ರು ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ತು ನಿಮಗೆ, ಟೀಮ್ ಚೆನ್ನಾಗಿ ಸಿಕ್ಕಿತ್ತು. ಸೊ ಅದಕ್ಕೆ ನಿಮ್ಗೆ RCC ಹೋಗೋದಕ್ಕೆ ಒಳ್ಳೆ ಅಂತ ಅನಿಸ್ತು. ಹಾಗಾದ್ರೆ ಒಂದು RCC ತಮ್ಸ್ಕೊಟ್ಬಿಡ್ಬೋದು. ಬೆಸ್ಟ್ ಆಫ್ ಲಕ್ RCC. ಸೂಪರ್. ನಮ್ಮ ವೀಕ್ಷಕರಿಗೆ ಕೊಟ್ರೆ RCC ಗೆ ಕೊಡ್ತೀವಿ ಸರ್. ಕಟ್ಸಿ ನೀನು ಏನಾರ ಕಟ್ಸಿದ್ ಕೊಟ್ರೆ RCC ಗೆ ಕೊಡೋದು ಡೆಫಿನೆಟ್ಲಿ. ಮನೆ ಕಟ್ಸಿ RCC ಗೆ ಕೊಡಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಇದರಲ್ಲಿ ಮೇನ್ ಕಡೆ ಬಂದರೆ ಫಸ್ಟೇ ನಿಮ್ಗೆ ಹೈಲೈಟ್ ಆಗುವಂಥದ್ದು ಈ ಕಸ್ಟಮೈಸ್ ವಾಲ್ಪೇಪರು ರಾಯರದ್ದು ತುಂಬಾ ಸೂಪರಾಗಿ ಬಂದಿದೆ, ತುಂಬ ಬಿಗ್ಗಾಗಿ ಕೂಡ ಇದೆ. ಆ್ಯಂಡ್ ಮೇಲ್ಗಡೆ ಹೈಲೈಟ್ ನೋಡಿರಿ ಸ್ಕೈ ವ್ಯೂ, ಇದು ಅಷ್ಟೇ 5/6 ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲೂ ಅಷ್ಟೇ CNC ಕಟ್ಟಿಂಗ್ ಮಾಡಿರೋಂಥ MS ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟು ನೇರವಾಗಿ ಸೀದಾ ನಮ್ಮ ದೇವ್ರ ಮನೆ ಒಳಗಡೆ ಬರ್ತಾ ಇದೆ. ಆ್ಯಂಡ್ ಇನ್ನು ಮೇಲ್ಗಡೆ ಬಂದ್ಬಿಡೋಣ ಇವಾಗ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಫ್ಯಾಮಿಲಿ ಲಾಂಜು, ತುಂಬಾ ಸ್ಪೇಸಿಯಸ್ ಆಗಿರೋಂಥ ಫ್ಯಾಮಿಲಿ ಲಾಂಜು. ಆ್ಯಂಡ್ ಇಲ್ಲಿ ಕಟ್ಔಟ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕೆಳಗಡೆ ಆಕ್ಸೆಸ್ ಮಾಡೋದಕ್ಕೆ ಯಾರಾದರೂ ಕರೆಯೋದಕ್ಕೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಅಷ್ಟೇ ನಿಮಗೆ ಕಸ್ಟಮೈಸ್ ವಾಲ್ಪೇಪರ್ ಹಾಕಿದ್ದಾರೆ. ಮೇಲ್ಗಡೆ ಕೂಡ ಪ್ರೊಫೈಲ್ ಲೈಟನ್ನು ಕೆಳಗಡೆಯಿಂದನೇ ತೋರಿಸಿರ್ತಾನೆ. ಸೊ ಸೀಲಿಂಗಲ್ಲಿ ಪ್ರೊಫೈಲ್ ಲೈಟನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಟಫನ್ ಗ್ಲಾಸು ಜೊತೆಲಿ SS ರೈಲಿಂಗ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಕೆಳಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು 2x4 ಟೈಲ್ಸು, ಆಲ್ಮೋಸ್ಟ್ 60 ರೂಪೀಸ್ ಆಗುತ್ತೆ. ಇನ್ನು ಒಳಗಡೆ ಬಂದುಬಿಡೋಣ. ಇದು ಬೆಡ್ರೂಮ್ ನಂಬರ್ 2. ಕೆಳಗಡೆ ಒಂದು ಬೆಡ್ರೂಮ್ ನೋಡಿದ್ರೆ, ಸೊ ಇದು ಕೂಡ ಅಷ್ಟೇ ಬೆಡ್ರೂಮೇನೆ, ಸ್ಪೇಸಿಯಸ್ ಆಗಿರುವಂಥ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತಲೇ ಕೂಡ ಕರಿಬೋದು. ಇನ್ನು ಸೈಜ್ ಅಂತ ಬಂದಾಗ ಡೆಫಿನೆಟ್ಲಿ ಇದು ನಿಮಗೆ ವೈಡ್ ತುಂಬ ಚೆನ್ನಾಗಿದೆ. 15 ಫೀಟ್ ವೈಡ್ ಬರುತ್ತೆ, 17 ಫೀಟ್ವರೆಗೂ ಕೂಡ ಉದ್ದ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲೂ ಅಷ್ಟೇ ಬೆಡ್ಸು ಕೆಳಗಡೆ ನೋಡಿದ್ರಲ್ಲ ಅದೇ ರೀತಿ ಅಪೋಲ್ಸ್ಟ್ರಿ ಬೆಡ್ಡು, ಕಸ್ಟಮೈಸ್ಡ್ ಬೆಡ್ಡನ್ನು ಮಾಡಿದ್ದಾರೆ. ಹಿಂದುಗಡೆ ಕಸ್ಟಮೈಸ್ಡ್ ವಾಲ್ಪೇಪರು, ಮೇಲ್ಗಡೆನೂ ಕೂಡ ಅಷ್ಟೇ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಟ್ರಯಾಂಗಲ್ ಶೇಪ್ನ ಒಂದು ಫಾಲ್ ಸೀಲಿಂಗನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರುವಂಥದ್ದು ವೈಟ್ ವಾರ್ಡ್ರೋಬನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ವಿತ್ ಒಂದು ಬೇ ವಿಂಡೋವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಟಡಿಗೆ ಒಂದು ಪೋರ್ಷನನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ಡ್ರೆಸ್ಸಿಂಗಿಗೋಸ್ಕರ ಬಿಟ್ಟಿರುವಂಥದ್ದು. ಆ್ಯಂಡ್ ಇಲ್ಲೂ ಅಷ್ಟೇ ವಾಶ್ರೂಮ್ ಇದೆ ವೀಕ್ಷಕರೇ. ವಾಶ್ರೂಮ್ ಸೈಜ್ ಅಂತ ಬಂದಾಗ ಇಲ್ಲಿ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಬೈ 8 ಫೀಟ್ ಬರುತ್ತೆ. ಸೊ ಇಲ್ಲಿ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ರೂಪ್ ಲೆವೆಲ್ವರೆಗೂ ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ WPC ಡೋರನ್ನು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಸ್ವಿಚ್ಚು ಎಲ್ಲ ಕಡೆಯೂ ಲಿಜಾನೇ ಹಾಕಿರುವಂಥದ್ದು, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನ್ಯಾರೋ ಇದೆ ಅಂತ ಹೇಳ್ಬೋದು. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಸೈಡ್ ಬೈ ಸೈಡ್ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಆಪೋಸಿಟಲ್ಲಿ ಡೋರ್ ಇರೋದ್ರಿಂದ ಒಂದು ಒಳ್ಳೆ ಕ್ರಾಸ್ ವೆಂಟಿಲೇಷನ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಡೋರೆಲ್ಲ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟಾಗಿ ಟೋಟಲಿ 17,000 ರೂಪೀಸ್. ಅಂದರೆ ಡೋರು, ಫಿಟ್ಟಿಂಗ್ಸು, ವಾಸ್ಕಲು ಎಲ್ಲ ಸೇರಿಬಿಟ್ಟು 17,000 ರೂಪೀಸ್ ಆಗುತ್ತೆ ನಿಮಗೆ. ಈ ರೀತಿ ಬೀಡಿಂಗ್ಸ್ ಎಲ್ಲ ಬಂದಿರುತ್ತಲ್ಲ ಆ ರೀತಿ ಡೋರನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪಕ್ಕದಲ್ಲೇ ಬಂದರೆ ಇದು ಗೆಸ್ಟ್ ಬೆಡ್ರೂಮ್ ಅಂತ ಕರಿಬೋದು. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಆಗಲೇ ನಿಮಗೆ ಆಲ್ಮೋಸ್ಟ್ 10 ಫೀಟ್ ಬರುತ್ತೆ, ಉದ್ದ ನಿಮಗೆ 12 ಫೀಟ್ ಸಿಗುತ್ತೆ. ಸೊ ವೀಕ್ಷಕರೇ ಇಲ್ಲೂ ಕೂಡ ಅಷ್ಟೇ ಒಂದು ಫಾಲ್ ಸೀಲಿಂಗನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಲಾಫ್ಟನ್ನು ಹಾಕಿದ್ದಾರೆ. ಸೊ ಸದ್ಯಕ್ಕೆ ಇದು ಸ್ಟೋರ್ ರೂಮ್ ಅಥವಾ ಒಂದು ಗೆಸ್ಟ್ ಬೆಡ್ರೂಮ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಬಂದರೆ ಫ್ಯಾಮಿಲಿ ಲಾಂಜ್ ಸಿಗುತ್ತೆ ನಿಮಗೆ. ಇಲ್ಲೇ ಫ್ಯಾಮಿಲಿ ಲಾಂಜನ್ನು ಕ್ರಿಯೇಟ್ ಮಾಡಿರೋದು. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಇಲ್ಲೂ ಅಷ್ಟೇ, ಇಲ್ಲಿ 2 ವಿಂಡೋ, ಇಲ್ಲೊಂದು ವಿಂಡೋ, ಎಲ್ಲ UPVC ವಿಂಡೋಸು. ಓಕೆನಾ. ಸೊ ಹಾಗೆ ಇನ್ನೂ ಮುಂದೆ ಬಂದರೆ ಇದು ಬಾಲ್ಕನಿ ಅಥವಾ ಟೆರಸ್ಸು, ಫಸ್ಟ್ ಟೆರಸ್ ಅಂತಲೂ ಕೂಡ ಕರೀಬೋದು. ಯಾಕಂದರೆ ಇಲ್ಲಿ 2 ಟೆರಸ್ ಬರುತ್ತೆ, ಇದೊಂದು ಟೆರಸ್ಸು, ಮೇಲ್ಗಡೆ ಒಂದು ಟೆರಸ್ಸು. ನೋಡಿ ಇಲ್ಲೇ ಕಾಸ್ಟ್ ಸೇವಿಂಗ್ ಬಗ್ಗೆ ಹೇಳ್ತೀನಿ. ಇವರೇನಾದರೂ ಈ ಮೋಲ್ಡನ್ನು ಎಕ್ಸ್ಟೆಂಡ್ ಮಾಡಿದ್ದಿದ್ರೆ, ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಿದ್ರೆ ಸೊ ಆಲ್ಮೋಸ್ಟು ತುಂಬಾ ಖರ್ಚಾಗಿರೋದು. ಬಟ್ ಇದು ನಿಮಗೆ ಇವರಿಗೆ ಟೋಟಲಾಗಿ ಒಂದು 2 ಲ್ಯಾಕಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಸೊ ಇದು ಒಂದು 5 to 6 ಲ್ಯಾಕ್ ಅಂತೂ ಡೆಫಿನೆಟ್ಲಿ ಹೊರಟೋಗಿರೋದು ಸಿವಿಲ್ ವರ್ಕ್ ಮಾಡಿದ್ದಿದ್ರೆ. ಬಟ್ ಇವರು ಪಬ್ ಶೀಟ್ ಮತ್ತು MS ಅಲ್ಲಿ ಮಾಡಿರೋದ್ರಿಂದ ಜಸ್ಟ್ 2 ಲ್ಯಾಕಲ್ಲಿ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್ ಅಂತ ಹೇಳ್ಬೋದು. ಸೊ ಅದರಿಂದ ಏನಾಯಿತು ಅಂತಂದರೆ ಇಲ್ಲಿ ಕಾಸ್ಟ್ ಸೇವಿಂಗ್ ಆಗಿದೆ ವೀಕ್ಷಕರೇ, ಸಿವಿಲ್ ವರ್ಕ್ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಪಾರ್ಕಿಂಗ್ ಟೆಸ್ಟ್ ನೋಡಿದಲ್ಲ 45 to 55 ರೂಪೀಸ್ದು ಅದನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ನ ವ್ಯವಸ್ಥೆ ಇದು ತುಂಬ ಚೆನ್ನಾಗಿದೆ. ಕುತ್ಕೊಳ್ಳೋದಕ್ಕೆ ಒಂದೊಳ್ಳೆ ಸಿಟ್ಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಏನೇನು ಇಂಟಿಗ್ರೇಟೆಡ್ ಮಾಡಿದ್ದಾರೆ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಮೇಲ್ಗಡೆ ಗ್ರನೈಟ್ ಬಂದಿದೆ, ಬ್ಲಾಕ್ ವರ್ಕ್ ಮಾಡಿರುವಂಥದ್ದು ಇದು. ಆ್ಯಕ್ಚುಲಿ ಬ್ಲಾಕ್ ವರ್ಕ್ ಮಾಡಿ ಮೇಲ್ಗಡೆ ಎಲ್ಲ ಗ್ರನೈಟ್ ಹಾಕಿದ್ದಾರೆ, ಕೆಳಗಡೆ ಎಲ್ಲ ಟೈಲ್ಸನ್ನು ಹಾಕಿದ್ದಾರೆ ವೀಕ್ಷಕರೇ. ಸೊ ಕೂತ್ಕೊಳ್ಳೋದಕ್ಕೆ ಆರಾಮಾಗಿ 10 ರಿಂದ 15 ಜನ ಈಸಿಯಾಗಿ ಕುತ್ಕೋಬೋದು. ಸೊ ಏನಾದರೂ ಪಾರ್ಟಿ ಫಂಕ್ಷನ್ಸ್ ಮಾಡ್ತಾರೆ ಅಂದರೆ ಸೊ ಇಲ್ಲೂ ಕುತ್ಕೋಬೋದು, ಇಲ್ಲೆಲ್ಲ ಚೇರ್ ಹಾಕೊಂಡು ಕುತ್ಕೊಬೋದು. ಸೊ ಅವಾಗ ಏನಾಗುತ್ತೆ ನಿಮ್ಗೊಂದು ಒಳ್ಳೆ ಸ್ಪೇಸನ್ನು ಇಲ್ಲಿ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಓಕೆನಾ. ಸೊ ಇಲ್ಲಿ ದುಡ್ಡು ಉಳಿತು ಆ್ಯಂಡ್ ಸ್ಪೇಸನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇ ಒಂದು ಕಾಮನ್ ವಾಶ್ರೂಮನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎವ್ರಿಡೇ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಆಬ್ವಿಯಸ್ಲಿ ಇದು ಕೂಡ ಯೂಸ್ ಆಗುತ್ತೆ. ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ ಎಲ್ಲ ಇಲ್ಲಿ ಮಾಡಿದ್ದಾರೆ, ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ಒಣಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೇಲೆ ಹೋಗೋದಕ್ಕೆ ಇಲ್ಲಿ MS ಒಂದು ಸ್ಟೇರ್ ಕೇಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ನಿಮಗೆ ಸೆಕೆಂಡ್ ಟೆರಸ್, 2ನೇ ಟೆರಸ್ ಬರುತ್ತೆ. ಅಲ್ಲಿ 2000 ಲೀಟರ್ನ ಟ್ಯಾಂಕ್ ಜೊತೆಯಲ್ಲಿ ಸೋಲಾರ್ ವ್ಯವಸ್ಥೆ ಎಲ್ಲವನ್ನು ಕೂಡ ಇಲ್ಲಿ ಮೇಲ್ಗಡೆ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದು ಇಲ್ಲಿ ಮಾಡಿರುವಂಥ ಕಂಪ್ಲೀಟ್ ಸ್ಟ್ರಕ್ಚರ್. ಸೊ ಇದರಿಂದನೇ ನೀವು ಗೊತ್ತಾಗುತ್ತೆ ಸೊ ಕಾಸ್ಟ್ ಎಲ್ಲಿ ಕಟಿಂಗ್ ಮಾಡಿದ್ದಾರೆ, ಉಳಿಸಿದ್ದಾರೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಸ್ಪೇಸು 30-40 ಇಷ್ಟೊಂದು ಸ್ಪೇಸ್ಗಳು ಅವೈಲೇಬಲ್ ಇರೋದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಅದು ಹೇಗಾಯಿತು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಒಂದು ಪ್ಲಾನಿಂಗಲ್ಲಿ ಮಾಡಿರುವಂಥದ್ದು, ಅದು ತುಂಬ ಇಂಪಾರ್ಟೆಂಟ್. ಬನ್ನಿ
ಸ್ನೇಹಿತರೆ ಮನೆ ನೋಡಿದ್ರಿ, ಓನರ್ ಮಾತು ಕೂಡ ಕೇಳಿದ್ರಿ. ಸೊ ನೀವು ಇದೇ ರೀತಿಯಲ್ಲಿ ನಿಮಗೂ ಕೂಡ ಕ್ವಿಕ್ ವರ್ಕ್ ಆಗಬೇಕು, ಜೊತೆಯಲ್ಲಿ ಬಜೆಟಲ್ಲಿ ಇರಬೇಕು, ಕ್ವಾಲಿಟಿ ಟಾಪ್ ನಾಚ್ ಆಗಿರಬೇಕು ಅಂದರೆ ಡೆಫಿನೆಟ್ಲಿ ನೀವು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಹೊಸ ಆಫೀಸ್ ಕೂಡ ಓಪನ್ ಮಾಡಿದ್ದಾರೆ. ಬನ್ನಿರಿ, ಪ್ರತಿ ತಿಂಗಳು ಏನಾದರೂ ಒಂದು ಆಫರ್ ಅಂತೂ ಇದ್ದೇ ಇರುತ್ತೆ. ಸೊ ಬನ್ನಿ, ನೋಡಿ, ಕೊಟೇಶನ್ ತೊಗೊಳ್ಳಿ, 4 ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ ನಿಮಗೆ ಸರಿ ಅನಿಸ್ತು ಅಂದರೆ ನಿಮ್ಮ ಕನಸಿನ ಮನೆನ RCC ಜೊತೆ ನನ್ಸಾಗಿಸಿ ವೀಕ್ಷಕರೇ. ನಮಸ್ಕಾರ.